ಇದು ನಾಟಕ ಮಾಡಕ್ಕೆ ಹೋಗ್ತಾನೆ ಡಿ ಕೆ ಶಿವಕುಮಾರ್. ಯಾಕೆ ಮಾಡ್ತಾರಂದ್ರೆ ಒಂದು ಕಾಲ ಈ ಕಡೆ ಇಟ್ಟಾರ ಅವ್ರು ಬಿ ಜೆ ಪಿ ಕಡೆನೂ ಒಂದು ಚರ್ಚೆ ಮಾಡ್ಯಾರ ಅವರು ಡಿ ಕೆ ಶಿವಕುಮಾರ್. ಅವ್ರ ಹಿಂದೆ MLA ಇಲ್ಲತ್ತು ಬಿಟ್ಟಾರ. ಅದನ್ನು ಹೇಳ್ತೀನಿ ನಿಮ್ಗೆ. ದಿಲ್ಲಿ ಒಳಗೆ ಒಂದು ಚರ್ಚೆ ಆಗೈತೆ ಡಿ ಕೆ ಶಿವಕುಮಾರ್ದು. ನಮ್ಮ ಮಹಾಮಹಿಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಒಂದು 60ರಿಂದ 70 ಕಾಂಗ್ರೆಸ್ MLA ತೊಗೊಂಡು ಬರ್ತೀವಿ, ಮುಂದೆ ನಮಸ್ತೆ ಸದಾ ಒತ್ಸಲೆ ಹಾಡ್ತೀವಿ ಅಂತೇಳಿ ಹಾಡ್ಯಾರಟ್ಟೆ. ಹೊಂದಾಣಿಕೆ ಮಾಡ್ಕೊಳಕ್ಕೆ BJP ಜೋಡ ಈಗ ಹಿಂದ್ಗಡೆ ನಮ್ಮ ಇಂಟು ರಿಪೋರ್ಟ್ ಐತೆ ಏನಂದ್ರೆ ಡಿ ಕೆ ಶಿವಕುಮಾರಿಂದ 12ರಿಂದ 13 ಮಂದಿ ಇಲ್ಲ, ಎಲ್ಲ ಸಿದ್ದರಾಮಯ್ಯ ಕಡೆ ಅದಾರತ್ ಹೋಯ್ತು ರಿಪೋರ್ಟ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನನಗೆ ನಮ್ಮ ಪಾರ್ಟಿ ಒಬ್ಬ ಹೈಕಮಾಂಡ್ ಅವ್ರು ಕೇಳಿದ್ರು, ಪಾಟೀಲ್ जी आपको कितना डी के शिवकुमार के साथ है ये? तो ना है 10-12 है, वो भी BJP के साथ है तो एक भी नहीं आएगा था. अंदर BJP ಬರ್ತಿರೋ ಜೋಡ ಬಂದ್ರೆ ಅವು आपका सही ये है, करेक्ट है आपका. वैसे ही पहला हम कोशिश किए थे डी के शिवकुमार के साथ. विजेंद्र ने बोले थे, विजेंद्र जी डिप्यूटी CM डी के शिवकुमार जी कर्नाटक को बेच देते थे, मारे बिಡ್ತಿದ್ರು. ಇಬ್ಬರು ಕೂಡಿಬಿಟ್ರೆ ಮಾರೇ ಬಿಡ್ತಾರೋ. ಅದಕ್ಕೆ ಡಿ ಕೆ ಶಿವಕುಮಾರ್ ಆಗೋದಕ್ಕೆ ನಮಗೆ ವಿರೋಧ ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯ ಏನು ಸಾಬ್ರ ಪರವಾಗಿ ಮಾಡ್ತಾನೆ, 1-2 ವರ್ಷ ಮಾಡಲ್ಲ. ಆದರೆ ಡಿ ಕೆ ಶಿವಕುಮಾರ್ ಆಗಬಾರ್ದು. ಇಂಥ ಭ್ರಷ್ಟ, ಅವ ಒಬ್ಬ ಭ್ರಷ್ಟ, BJP ಒಬ್ಬ ಭ್ರಷ್ಟ, ಇಬ್ಬರು ಕುಡಿದ್ರೆ ಕರ್ನಾಟಕ ಅಲ್ಲಿಂದ ನೀವು ಇದು ನಾಟಕ ಮಾಡಕ್ಕೆ ಹೋಗ್ತಾನೆ ಡಿ ಕೆ ಶಿವಕುಮಾರ್. ಯಾಕೆ ಮಾಡ್ತಾರಂದ್ರೆ ಒಂದು ಕಾಲ ಈ ಕಡೆ ಇಟ್ಟಾರ ಅವ್ರು BJP ಕಡೆನೂ ಒಂದು ಚರ್ಚೆ ಮಾಡ್ಯಾರ ಅವರು ಡಿ ಕೆ ಶಿವಕುಮಾರ್. ಅವ್ರ ಹಿಂದೆ MLA ಇಲ್ಲತ್ತು ಬಿಟ್ಟಾರ. ಅದನ್ನು ಹೇಳ್ತೀನಿ ನಿಮ್ಗೆ. ದಿಲ್ಲಿ ಒಳಗೆ ಒಂದು ಚರ್ಚೆ ಆಗೈತೆ ಡಿ ಕೆ ಶಿವಕುಮಾರ್ದು. ನಮ್ಮ ಮಹಾಮಹಿಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಒಂದು 60ರಿಂದ 70 ಕಾಂಗ್ರೆಸ್ MLA ತೊಗೊಂಡು ಬರ್ತೀವಿ, ಮುಂದೆ ನಮಸ್ತೆ ಸದಾ ಒತ್ಸಲೆ ಹಾಡ್ತೀವಿ ಅಂತೇಳಿ ಹಾಡ್ಯಾರಟ್ಟೆ. ಹೊಂದಾಣಿಕೆ ಮಾಡ್ಕೊಳಕ್ಕೆ BJP ಜೋಡ ಈಗ ಹಿಂದ್ಗಡೆ ನಮ್ಮ ಇಂಟು ರಿಪೋರ್ಟ್ ಐತೆ ಏನಂದ್ರೆ ಡಿ ಕೆ ಶಿವಕುಮಾರಿಂದ 12ರಿಂದ 13 ಮಂದಿ ಇಲ್ಲ, ಎಲ್ಲ ಸಿದ್ದರಾಮಯ್ಯ ಕಡೆ ಅದಾರತ್ ಹೋಯ್ತು ರಿಪೋರ್ಟ್. ನನಗೆ ನಮ್ಮ ಪಾರ್ಟಿ ಒಬ್ಬ ಹೈಕಮಾಂಡ್ ಅವ್ರು ಕೇಳಿದ್ರು, पाटिल जी आपको कितना डी के शिवकुमार के साथ है ये? तो ना है 10-12 है, वो भी BJP के साथ है तो एक भी नहीं आएगा था. अंदर BJP ಬರ್ತಿರೋ ಜೋಡ ಬಂದ್ರೆ ಅವು आपका सही ये है, करेक्ट है आपका. वैसे ही पहला हम कोशिश किए थे डी के शिवकुमार के साथ. विजेंद्र ने बोले थे, विजेंद्र जी डिप्यूटी CM डी के शिवकुमार जी कर्नाटक को बेच देते थे, ಮಾರಿ ಬಿಡ್ತಿದ್ರು. ಇಬ್ಬರು ಕೂಡಿಬಿಟ್ರೆ ಮಾರೇ ಬಿಡ್ತಾರೋ. ಅದಕ್ಕೆ ಡಿ ಕೆ ಶಿವಕುಮಾರ್ ಆಗೋದಕ್ಕೆ ನಮಗೆ ವಿರೋಧ ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯ ಏನು ಸಾಬ್ರ ಪರವಾಗಿ ಮಾಡ್ತಾನೆ, 1-2 ವರ್ಷ ಮಾಡಲ್ಲ. ಆದರೆ ಡಿ ಕೆ ಶಿವಕುಮಾರ್ ಆಗಬಾರ್ದು. ಇಂಥ ಭ್ರಷ್ಟ, ಅವ ಒಬ್ಬ ಭ್ರಷ್ಟ, BJP ಒಬ್ಬ ಭ್ರಷ್ಟ, ಇಬ್ಬರು ಕುಡಿದ್ರೆ ಕರ್ನಾಟಕ ಅಲ್ಲಿಂದ ನೀವು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.